ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯಾಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ಗೀತಾ ಜ್ಞಾನ ಯಜ್ಞದ ತಪಸ್ವಿಗಳೇ, ನಾವು ಬಹಳ ಪ್ರಧಾನವಾಗಿರತಕ್ಕಂಥ ಒಂದು ಘಟ್ಟದಲ್ಲಿ ಇದ್ದೇವೆ. ಸಿಂಧು ದೇಶಾಧಿಪತಿಯಾಗಿರತಕ್ಕ ಸೈಂಧವನ ವಧೆಯ ಹಿನ್ನೆಲೆಯಲ್ಲಿ ಅರ್ಜುನ ಮಾಡಿದ ಪ್ರತಿಜ್ಞೆಯನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಬಹಳ ಪ್ರಧಾನವಾದ ಅಂಶ ಇದು. ಇಡೀ ಮಹಾಭಾರತದ ಯುದ್ಧದ ಆಗು ಹೋಗುಗಳ ನಿರ್ಣಯವಾಗತಕ್ಕಂಥ ಕಾಲಘಟ್ಟ. ಹಿಂದಿನ ದಿವಸ ದ್ರೋಣಾಚಾರ್ಯರು ತಮ್ಮ ವ್ಯೂಹ ರಚನಾ ಸಾಮರ್ಥ್ಯದಿಂದ ಅಭಿಮನ್ಯುವನ್ನು ಸಾಯಿಸಿಬಿಟ್ಟಿದ್ದಾರೆ. ಹಿಂದಿನ ದಿವಸ ಅಧರ್ಮದ ಪಟಾಟೋಪವಾಗಿ ಬಿಟ್ಟಿದೆ. ಆ ಅಧರ್ಮದ ಮುಂಚೂಣಿಯಲ್ಲಿಯೇ ದ್ರೋಣಾಚಾರ್ಯರು ದುರ್ಯೋಧನಿಗೆ ಭಾಷೆ ಕೊಟ್ಟು ಬಿಟ್ಟಿದ್ದಾರೆ. ಅರ್ಜುನನ ಪ್ರತಿಜ್ಞೆ ಕೇಳಿದ್ದೀಯಲ್ಲ. ಈಗ ಆಗಿನ ಕಾಲದ ಯುದ್ಧ ಪರಂಪರೆಯಲ್ಲಿ ಎರಡು ಅಭಿಮುಖವಾಗಿರ್ತಾ ಇತ್ತು. ಇಲ್ಲಿನ ಗೂಢಚಾರ ಅಲ್ಲಿ ಹೋಗೋರು, ಅಲ್ಲಿನ ಗೂಢಚಾರ ಇಲ್ಲಿಗೆ ಬರೋರು. ಹೀಗೆ ಅರ್ಜುನ ರಾತ್ರಿ ಮಾಡಿದ ವೀರ ಪ್ರತಿಜ್ಞೆ ಕೌರವರ ಪಾಳಯದಲ್ಲಿ ಪ್ರಸಾರವಾಗಿ ಬಿಟ್ಟಿದೆ. ನಾಳಿನ ದಿವಸ ಸೂರ್ಯಾಸ್ತಮಾನವಾಗುವುದರ ಒಳಗಾಗಿ ಸೈಂಧವನ ತಲೆಯನ್ನು ನಾನು ಕಡಿದು ಬಿಡ್ತೀನಿ. ಅರ್ಜುನನ ಪ್ರತಿಜ್ಞೆಯ ಮೊದಲ ಭಾಗ. ಅಕಸ್ಮಾತ್ ಸೈಂಧವನ ತಲೆಯನ್ನು ಕಡಿಯದೆ ಹೋದರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ. ಈ ಪ್ರತಿಜ್ಞೆಯನ್ನು ಕೇಳಿ ಅತ್ಯಂತ ಹೆದರಿಕೆಯಾಗಿದ್ದು ಸೈಂಧವನಿಗಿನ್ನ ಹೆಚ್ಚು ದುರ್ಯೋಧನನಿಗೆ. ಯಾಕೆಂದ್ರೆ ಸೈಂಧವನ ಪತ್ನಿ ದುರ್ಯೋಧನನ ತಂಗಿ. ಸೈಂಧವ ಸತ್ತರೆ ತನಗೆ ಸೋಲು, ಆದರೆ ತಂಗಿಗೆ ವೈಧವ್ಯ. ಹೀಗಾಗಿ ಎರಡು ನಷ್ಟಗಳಾಗಿ ಬಿಡುತ್ತೆ ಬೇರೆಯವರಿಗೆ ಹೋಲಿಸಿದರೆ. ಹೀಗಾಗಿ ಆತ ದ್ರೋಣಾಚಾರ್ಯ ಕಾಲು ಹಿಡಿದುಬಿಟ್ಟ. ಏನಾದರೂ ಮಾಡಿ ನೀವು ಸೈಂಧವನನ್ನ ಬದುಕಿಸಲೇಬೇಕು. ಅವ್ರು ಹೇಳಿದ್ರು, ನಾನು ನನ್ನ ಪ್ರಯತ್ನ ಪಡ್ತೀನಿ, ಆದರೆ ಒಂದು ಭರವಸೆ ಕೊಡ್ತೀನಿ. ಏನು? ನಾಳೆ ಸೈಂಧವನ ತಲೆಯನ್ನು ಕಡಿದರೂ ಅರ್ಜುನ ಸಾಯ್ತಾನೆ, ಸೈಂಧವನ ತಲೆಯನ್ನು ಕಡಿಯದೆ ಹೋದರೂ ಅರ್ಜುನ ಸಾಯ್ತಾನೆ. ಇದು ನನ್ನ ನಿಶ್ಚಯ. ಏನು ಸ್ವಾಮಿ, ನನಗೆ ಅರ್ಥ ಆಗ್ತಾ ಇಲ್ಲ. ನಾಳೆ ಸಂಜೆ ತನಕ ಕಾದು ನೋಡು, ನಿಂಗೆ ಗೊತ್ತಾಗುತ್ತೆ. ಸೈಂಧವ ಸಾಯ್ಬೇಕು, ಅರ್ಜುನನು ಸಾಯ್ತಾನೆ. ಸೈಂಧವ ಸಾಯಲಿಲ್ಲ, ಅರ್ಜುನ ಬಿದ್ದು ಬಿಡ್ತಾನೆ ಬೆಂಕಿಗೆ, ಹಾಗೂ ಸಾಯ್ತಾನೆ. ಹೇಗೂ ನಾಳೆ ಮಹಾಭಾರತದ ಯುದ್ಧ ಅಂತಿಮಕ್ಕೆ ಬಂದ್ಬಿಡುತ್ತೆ ಕಣೆ ಅಂತ ಹೇಳಿದರು. ದುರ್ಯೋಧನ ಯಾರಿಗೆ ತಾನೇ ಏನು ಅರ್ಥ ಆಗುತ್ತೆ ಈ ವಾಕ್ಯದಲ್ಲಿ? ಸೈಂಧವನನ್ನು ಸಾಯಿಸದೇ ಇದ್ರೆ ಅಗ್ನಿ ಪ್ರವೇಶ ಮಾಡ್ತಾನೆ ಅರ್ಥ ಆಗುತ್ತೆ. ಆದ್ರೆ ಸೈಂಧವ ಸತ್ತರೂ ಅರ್ಜುನ ಸಾಯ್ತಾನೆ ಅಂದ್ರೆ ಅರ್ಥ ಏನು? ದುರ್ಯೋಧನ ಗೊತ್ತಾಗಲಿಲ್ಲ, ತಲೆ ಕೆಡಿಸ್ಕೊಂಡ್ಬಿಟ್ಟ. ಒಂಥರ ದುಷ್ಟ ಶಕ್ತಿಯ ದುಷ್ಟ ಬುದ್ಧಿ ಅವನಿಗೆ. ಅಕಸ್ಮಾತ್ ನನ್ನ ತಂಗಿ ಗಂಡ ಸತ್ರು ಚಿಂತೆ ಇಲ್ಲ ಕಣ, ಅರ್ಜುನ ಸಾಯ್ತಾನಲ್ಲ ಬಿಡು ಅಂದುಕೊಂಡ್ಬಿಟ್ಟ. ಯುದ್ಧದ ಅಧರ್ಮದ ತಾಂಡವಾಯಿತು. ಈಗಾಗಲೇ ನಾನು ನೆನ್ನೆ ಹೇಳಿದಂತೆ ಅನೇಕಾನೇಕ ವ್ಯೂಹಗಳನ್ನು ನಿರ್ಮಾಣ ಮಾಡಿ ಶಕಟ ವ್ಯೂಹದ ಪ್ರಾರಂಭದಲ್ಲಿ ದ್ರೋಣಾಚಾರ್ಯರು ನಿಂತಿದ್ದರೆ ಅರ್ಜುನ ಪ್ರವೇಶ ಮಾಡಿದ್ದಾನೆ. ದ್ರೋಣಾಚಾರ್ಯರ ಕಾಲು ಹಿಡಿದು ಸಾತ್ವಿಗೆಯೂ ಬಂದಿದ್ದಾನೆ. ಭೀಮನೊಬ್ಬ ಆತನನ್ನು ವಿರೋಧಿಸಿ ಆತನಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ, ರಣದಲ್ಲಿ ನನ್ನ ಹೊಸಪರಿ ಕಣಯ್ಯನಂದು, ನಾನು ಹಾಗೆಲ್ಲ ಕಾಲಿಗೆ ಬಿಡಲ್ಲ ನಿನಗೆ ಅಂತ ಹೇಳಿ ಆತನ ಪಾದಗಳನ್ನು ಹಿಡಿದು ಎತ್ತಿ ರಣರಂಗದಿಂದ ದೂರಕ್ಕೆ ಎಸ್ತು ಬಿಟ್ಟಿದ್ದ. ದ್ರೋಣಾಚಾರ್ಯರು ಆದೇಶ ನೀಡಿದರು, ಸೈಂಧವನ ರಕ್ಷಣೆ ನಮ್ಮದು ಇವತ್ತು. ಅವನನ್ನು ಯುದ್ಧ ಮಧ್ಯದಲ್ಲಿ ಸ್ಥಾಪನೆ ಮಾಡಿಬಿಟ್ಟಿದ್ದೇವೆ ಮತ್ತು ನೆಲವನ್ನು ತೋಡಿಬಿಟ್ಟಿದ್ದೇವೆ. ಆ ಗುಣಿಯಲ್ಲಿ ಅವನನ್ನು ಇಳಿಸಿಬಿಟ್ಟಿದ್ದೇವೆ. ನಾನು ಆಗಲೇ ಹೇಳಿದಾಗೆ ಸೈಂಧವ ಎಲ್ಲರಿಗಿನ್ನ ಎತ್ತರ.
ಅರ್ಜುನ ಹಾಗೆ ಲೆಕ್ಕ ಹಾಕಿದ್ದ, ಬಹಳ ಸುಲಭ ಸೈಂಧವನನ್ನು ಕೊಂದು ಬಿಡೋದು. ಎಲ್ಲಿದ್ರೂ ಕಾಣಿಸ್ತಾನೆ, ಮೇಲಿದ್ದಾನೆ ಅವನು, ಎಲ್ಲರಿಗಿಂತ ಮೇಲಿರ್ತಾನೆ, ಅವನ ತಲೆ ತೆಗೆದುಬಿಡಬಹುದು ಅಂತ. ದ್ರೋಣಾಚಾರ್ಯರು ಅವನ ಗುರುಗಳು ನೆಲವನ್ನು ತೋಡಿಸಿ ಸೈಂಧವನನ್ನು ಒಳಗೆ ಹುಗಿದಿಟ್ಟು ಬಿಟ್ಟಿದ್ದಾರೆ, ಕಾಣೋ ಹಾಗಿಲ್ಲ. ಅದರ ಸುತ್ತಲೂ ಗರ್ಭವ್ಯೂಹ ಕಟ್ಟಿ ಬಿಟ್ಟಿದ್ದಾರೆ, ಸಾಧ್ಯವೇ ಇಲ್ಲ ಸೈಂಧವ ಕಾಣಿಸ್ಲಿಕ್ಕೆ. ಇನ್ನೇನು ಹುಡುಕ್ತಾನೆ ಅರ್ಜುನ? ಆದರೆ ಅರ್ಜುನ, ದ್ರೋಣ, ಭೀಷ್ಮ, ದುರ್ಯೋಧನ ಎಲ್ಲರನ್ನೂ ಮೀರಿಸ್ತಕ್ಕಂಥ ಒಂದು ಮಿದುಳಿದೆಯಲ್ಲ ಅರ್ಜುನನ ಮುಂದೆ. ಶ್ರೀಕೃಷ್ಣ ಅವನ ಕಣ್ಣಿಗೆ ಕಾಣಿಸದೆ ಹೋಗುತ್ತೆಯೇ? ಯುದ್ಧ ಆಗ್ತಾ ಇದೆ. ದ್ರೋಣಾಚಾರ್ಯರು ಆದೇಶ ನೀಡಿದ್ದಾರೆ, ಇವತ್ತು ನಾವು ಅರ್ಜುನನನ್ನ ಎಲ್ಲ ಕಾರಣಗಳಿಂದ ಒಳಗೆ ಬರದೇ ಇರೋ ಹಾಗೆ ತಡೆದು ಬಿಡಬೇಕು. ಅವರೇ ಬಿಟ್ಟು ಕೂತಿದ್ದಾರೆ, ಆದ್ರೆ ಆದೇಶ ಕೊಟ್ಟಿದ್ದಾರೆ ಎಲ್ರಿಗೂ. ಗರ್ಭವ್ಯೂಹ ಅಲ್ಲೆಲ್ಲೋ ಇದೆ, ಇಲ್ಲಿ ಅರ್ಜುನ ಇನ್ನೂ ಇಲ್ಲಿದ್ದಾನೆ, ಇಲ್ಲಿಂದ ಇಲ್ಲಿಗೆ ಬರಲೇ ಕೂಡದವನು, ಇಲ್ಲೇ ಅಡ್ಡ ಹಾಕಿಬಿಡ್ಬೇಕೆಲ್ಲಾನು. ಹಾಗೆ ಅಡ್ಡ ಹಾಕಿ ಬಿಟ್ಟರೆ ಇನ್ನು ಅವನ ಹತ್ರಕ್ಕೆ ಹೋಗೋದೇನಿದೆ, ಅವನು ಹೊಡೆಯೋದೇನಿದೆ, ಇಷ್ಟಕ್ಕೂ ಅವನು ಎಲ್ಲಿದ್ದಾನೆ ಅಂತಾನೆ ಇವನಿಗೆಲ್ಲಿ ಗೊತ್ತಿದೆ? ಕೃಷ್ಣಾರ್ಜುನರಿಬ್ಬರು ನೋಡ್ತಾ ಇದ್ದಾರೆ, ಎಲ್ಲರೂ ತಲೆ ಕಾಣುತ್ತಂತೆ, ಇಲ್ಲೂ ಕಾಣಿಸ್ತಾನೆ ಇಲ್ಲ ಸೈಂಧವ, ಎಲ್ಲಿ ಅಡಗಿ ಹೋಗಿಬಿಟ್ಟಿದ್ದಾನೆ. ಕೃಷ್ಣನಿಗೆ ಗೊತ್ತಾಯಿತು, ಇದು ದ್ರೋಣಾಚಾರ್ಯರ ಮಹಾ ತಂತ್ರ. ಇದು ನಮ್ಮ ಕಣ್ಣಿಗೆ ಕಾಣಿಸದಂತೆ ಬಚ್ಚಿಟ್ಟು ಬಿಟ್ಟರೆ ಇನ್ನು ಅವನು ಕೊಲ್ಲೋದೆಲ್ಲಿದೆ? ಅರ್ಜುನನಿಗೂ ಒಳೊಳಗೆ ಸ್ವಲ್ಪ ಭೀತಿ ಶುರುವಾಯಿತು. ಎಷ್ಟು ಅಡತಡೆಯಾಗಿ ಬಿಟ್ಟಿದೆ ಅರ್ಜುನನಿಗೆ ಎಂದರೆ, ಸಂಜೆ 5 ಗಂಟೆಯಾದರೂ ಗರ್ಭವ್ಯೂಹ ಬಿಡಿ, ಚಕ್ರವ್ಯೂಹ ಬಿಡಿ, ಪದ್ಮವ್ಯೂಹವನ್ನೇ ಭೇದಿಸ್ಲಿಕ್ಕಾಗಿಲ್ಲ, ಹೊರಗಡೆಯೇ ಒದ್ದಾಡ್ತಾ ಇದ್ದಾನಿನ್ನ, ಒಳಗೋಗ್ಲಿಕ್ಕೆ ಆಗಿಲ್ಲ. ಸಂಜೆ 5 ಗಂಟೆ ಆಗಿಬಿಟ್ಟಿದೆ. ಇನ್ನು 2-3 ವ್ಯೂಹಗಳನ್ನು ಭೇದಿಸಿಕೊಂಡು ಹೋಗಿ ಸೈಂಧವನನ್ನು ಹುಡುಕಬೇಕಲ್ಲಿ. ಸಂಜೆ 5 ಗಂಟೆ, ಸೂರ್ಯಾಸ್ತಮಾನವಾಗತಕ್ಕಂಥ ಘಟ್ಟಕ್ಕೆ ಬಂದು ಬಿಟ್ಟಿದೆ. ನಿಜವಾಗಿಯೂ ಅರ್ಜುನನಿಗೆ ಹೆದರಿಕೆಯಾಗಿಬಿಡ್ತು. ಅಷ್ಟೊತ್ತಿಗೆ ಭೀಮ ಒಂದು ಸೇರಿಕೊಂಡಿದ್ದಾನೆ, ಸಾತ್ವಿಕ ಒಂದು ಸೇರಿಕೊಂಡಿದ್ದಾನೆ. ಇವರೆಲ್ಲ ಅದ್ಭುತವಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಯುದ್ಧ ಮಾಡಿ ನಿಲ್ಲುತ್ತೆ ಯುದ್ಧ, ಸಮಸ್ಯೆ ಇಲ್ಲ. ಈ ದಿವಸ ಯುದ್ಧ ಮಾಡಿದ ಕೊನೆಯೇ ಅರ್ಜುನ ಒಬ್ಬ ಪಾಂಡವರ ಕಡೆ ಹೋಗಿ ಬಿಟ್ಟ ಅಂದ್ರೆ ಅಲ್ಲಿ ಮುಗಿದೋಯ್ತು. ಅಂಥ ಬಿಲ್ಲಾಳು ಇನ್ಯಾರಿದ್ದಾರೆ? ಅರ್ಜುನನಿಗೆ ಹೋಲಿಸಿದ್ರೆ ಸ್ವಲ್ಪ ಕರ್ಣ ಉತ್ತಮ. ಹೋಲಿಸಿದರೆ ಅರ್ಜುನ ಅವಳು ಮೇಲೆ, ಕರ್ಣ ಕೆಳಗೆ. ಆದ್ರೆ ಅರ್ಜುನನೇ ಇದ್ದಾಗ ಕರ್ಣನೇ ಅದ್ಭುತವಾಗಿಬಿಡ್ತಾನೆ ದುರ್ಯೋಧನ ಪಕ್ಷದಲ್ಲಿ. ಸೂರ್ಯಾಸ್ತಮಾನವಾಗ್ತಾ ಇದೆ, ಕೃಷ್ಣನ ಮುಖ ನೋಡ್ತಾ ಇದ್ದಾನೆ, ಸೂರ್ಯನನ್ನು ನೋಡ್ತಾ ಇದ್ದಾನೆ, ಸೈಂಧವನನ್ನು ಹುಡುಕ್ತಾ ಇದ್ದಾನೆ. ಎಲ್ಲಿದ್ದಾನೋ ಸೈಂಧವ ಗೊತ್ತೇ ಇಲ್ಲ. ಕೊನೆಗೆ ದುರ್ಯೋಧನ ನಿರೀಕ್ಷಣೆ ಮಾಡ್ತಾ ಇದ್ದಾನೆ, ಏನಾಗುತ್ತೆ 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 ಅಂತ. ಸೂರ್ಯ ಮುಳುಗಿಯೇ ಬಿಟ್ಟ, ಅಂಧಕಾರ ಆಗ್ಬಿಡ್ತು. ಅರ್ಜುನಿಗೆ ಪ್ರಾಣವೇ ಹೋಯಿತು. ಏನು ಹೋಗ್ಬೇಕಲ್ಲ, ಅವನು ಯುದ್ಧ ಮಾಡುವುದನ್ನು ನಿಲ್ಲಿಸಿಬಿಟ್ಟು ಕೌರವರ ಕಡೆ ಕೆನದಾಡ್ತಾ ಇದ್ದಾರೆ, ನಗಾಡ್ತಾ ಇದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ಅರ್ಜುನ ಸತ್ತ ಅಂತ. ಅವರು ಕುಣಿಯುವುದನ್ನು ನೋಡಿಯೇ ಅರ್ಜುನನಿಗೆ ಪ್ರಾಣಭೀತಿ. ಇನ್ನೇನು ಮಾಡೋದು? ಅಗ್ನಿ ಪ್ರವೇಶ ಮಾಡಲೇಬೇಕು. ಕೊರಳುಗಳನ್ನು ತಂದಿಟ್ಟಿದ್ದಾಯಿತು, ಅಗ್ನಿಯ ಉತ್ಪಾದನೆಯೂ ಆಯಿತು. ಅರ್ಜುನ ಸಾಯುವುದಕ್ಕಿಂತ ಮುಂಚೆ ಕೃಷ್ಣನ ಕಾಲಿಗೆ ನಮಸ್ಕಾರ ಮಾಡಿ, ಏನಪ್ಪ ಮಾಡೋದು? ಪ್ರತಿಜ್ಞೆ ಮಾಡಿದ್ದಲ್ಲಯ್ಯ, ಏನ್ ಮಾಡೋದಕ್ಕಾಗತ್ತೆ, ಹೋಗು ಅಂತ. ಅರ್ಜುನ ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡಿ, ಅಲ್ಲಿಗಾಯ್ತಲ್ಲ, ಇನ್ನು ಮುಗಿದೋಯ್ತು ಅಂತ ಹೇಳಿ ಆ ಅಗ್ನಿಗೆ ಒಂದು ಸುತ್ತು ಸುತ್ತಿ ಬಂದ. ಕೃಷ್ಣನ ಮುಖ ನೋಡಿದ, ಕೃಷ್ಣ ಸುಮ್ಮನೆ ಇದ್ದಾನೆ. 2ನೇ ಸುತ್ತು ಸುತ್ತಿ ಬಂದ, ಕೃಷ್ಣನ್ ನೋಡ್ದ. 3ನೇ ಸುತ್ತು ಶುರು ಮಾಡಿದ್ದಾನೆ, ಕೃಷ್ಣ ಮೇಲೆ ನೋಡ್ತಾ ಇದ್ದಾನೆ. ಎಲ್ಲಾದರೂ ಸೈನ್ಯವನ್ ತಲೆ ಕಾಣುತ್ತಾ ಅಂತ. ನಾವು ಬಹಳ ಗಮನ ಇಡಬೇಕಾದಂತಹ ಸಂದರ್ಭ ಇದು. ನಾವು ಆತುರ ಪಟ್ಟರೆ, ನಾವು ಯಾವುದೋ ಕೆಲಸವನ್ನು ಸಾಧಿಸಬೇಕು ಅಂತ ಇರ್ತೀವಿ, ಬೇಗ ಕೆಲಸ ಆಗಿಬಿಡ್ಲಿ ಅಂತ ಏನಾದರೂ ನಾವು ಕೊಂಚ ಆತುರ ಪಟ್ಟರೆ ಕೆಲಸವೇ ಹಾಳಾಗಿ ಹೋಗ್ಬಿಡುತ್ತೆ. ಯಾರಾದರೂ ಏನನ್ನಾದರೂ ಸಾಧಿಸಬೇಕಾದ್ರೆ ಸಹನೆ ಬಹಳ ಮುಖ್ಯವಾದದ್ದು. ಒಬ್ಬ ಋಷಿ ಇದ್ದಾನೆ ಅಂದರೆ, ಅವನು ಸಾಧಿಸಿದ್ದಾನೆ ಅಂದರೆ, ಒಬ್ಬ ವೈದ್ಯ ಇದ್ದಾನೆ ಅಂದರೆ, ಅವನು ಬಹಳ ದೊಡ್ಡ ಶಸ್ತ್ರಚಿಕಿತ್ಸಕ ಆಗಿಬಿಟ್ಟಿದ್ದಾನೆ ಅಂದರೆ
ಸಹನೆ, ಸಹನೆ, ಸಹನೆ. ಆ ಸಹನೆ ಇಲ್ಲದೆ ಹೋದರೆ ನಾವು ಬಿದ್ದೋಗ್ಬಿಡ್ತೀವಿ, ಸತ್ತೋಗ್ಬಿಡ್ತೀವಿ, ಪತಿತರಾಗ್ಬಿಡ್ತೀವಿ, ಗೆಲ್ಲೋಕ್ಕಾಗೋದಿಲ್ಲ, ಸಿದ್ಧಿ ಪಡೆಯೋಕೆ ಸಾಧ್ಯವೇ ಇಲ್ಲ. ಅರ್ಜುನ 3ನೇ ಸುತ್ತು ಸುತ್ತಿದ್ದಾನೆ. ಈ ಸೈಂಧವ ಗುಣಿಯಲ್ಲಿ ಕೂತ್ಕೊಂಡಿದ್ದನು. ಏನಾಗ್ತಾ ಇದೆ, ಏನಾಗ್ತಾ ಇದೆ, ಮೇಲೆಲ್ಲ ಕೇಳ್ತಾ ಇದ್ದಾನೆ, ಕಾಣಿಸ್ತಾ ಇಲ್ಲ ಅವನು. ಸ್ವಲ್ಪ ಇರು, ಇನ್ನೊಂದು ನಿಮಿಷ ಇರು, ಆಮೇಲೆ ನೀನು ಬದುಕ್ಬಿಡ್ತೀಯ. ಅರ್ಜುನ ಸತ್ತು ಹೋಗ್ತಾನೆ. ಅರ್ಜುನ ಬೀಳೋದು ನೋಡ್ಬೇಕಾ, ಎತ್ತರ ಮೇಲಕ್ಕೆತ್ತರ ಮೇಲಕ್ಕೆತ್ತರ ಅಂತಿದ್ದನು. ಇರಯ್ಯ, ಇನ್ನೊಂದು ನಿಮಿಷ ಇರು. ಸೈಂಧವನಿಗೆ ಅವನ ಶತ್ರು ಆ ದ್ರೌಪದಿಯನ್ನು ಹಿಡ್ಕೊಂಡು ಬಂದಿದ್ದಾಗ ಇವನು ಎಳ್ಕೊಂಡು ಹೋಗಿ ತಲೆ ಬೋಳಿಸಿ ಕಳಿಸಿದ್ರಲ್ಲ, ಆ ರೋಷ, ಆ ಅವಮಾನ ಎಲ್ಲ ಇತ್ತು. ತನ್ನ ವೈರಿ ತನಗೆ ಅವಮಾನ ಮಾಡಿದಂಥವನು ಬೆಂಕಿಯಲ್ಲಿ ಬೀಳ್ತಕ್ಕಂಥದ್ದನ್ನು ನೋಡ್ಬೇಕು ನಾನು. ಎತ್ತರ ಬೇಗ ಮೇಲೆ ಅಂತ ಕೂಗ್ಬಿಟ್ಟ. ಅರ್ಜುನ ಅರ್ಧ ಸುತ್ತು ಬಂದಿದ್ದಾನೆ. ಇನ್ನೇನೊಂದು ಸುತ್ತು ಮುಗಿದರೆ ಅಗ್ನಿ ಇವನು ಬೀಳಬೇಕು. ದುರ್ಯೋಧನನ ದೃಷ್ಟಿಯಿಂದ ಸೈಂಧವ ಮಾಡಿದ್ದು ತಪ್ಪು. ಇನ್ನೊಂದು ಅರೆ ಕ್ಷಣ ಇದ್ರೆ ಬಿದ್ದು ಬಿಡ್ತಿದ್ದ ಅರ್ಜುನ. ಸೈಂಧವನ್ ಎಬ್ಬಿಸಿದ್ರ ಮೇಲಕ್ಕೆ. ಕೃಷ್ಣ ಕಾಯ್ತಾನೆ, ಎಲ್ಲಾದರೂ ತಲೆ ಕಾಣ, ಎಲ್ಲರಿಗೇನು ಮೇಲಿದಾನ ಅವನು ಈ ಮೇಲಕ್ಕೆ ಹೋಗ್ಲೇಬೇಕು. ಅವನು ಆ ಕಡೆ ತಲೆ ಕಾಣುತ್ತು ಸೈಂಧವಂದು. ಅರ್ಜುನ್ ಹೇಳಿದ, ಬಿಡು ಬಾಣನ ಅಂತಂದ. ಸೂರ್ಯ, ನೀನ್ ಬಿಡಯ್ಯ, ಸೂರ್ಯ ನಾನು ತೋರಿಸ್ತೀನಿ ಅಂತಂದ. ಅರ್ಜುನ ಬತ್ತಳಕ್ಕೆ ಹಾಕಿದ, ಯಾವುದು ಬಿಡಬೇಡ, ಪಾಶುಪತಾಸ್ತ್ರ ಬಿಡು ಅಂತಂದ. ಯಾಕೆ ನೀನು ಬಿಡಯ್ಯ ಪಾಶುಪತಾಸ್ತ್ರ, ಹೊಡೆಯ ಅವನ ತಲೆನ. ಪಾಶುಪತಾಸ್ತ್ರ ಬಿಟ್ಟು ಹೋಗಿ ಸೈಂಧವನ ತಲೆಯನ್ನು ಕೊಚ್ಚಿಬಿಡ್ತು. ದುರ್ಯೋಧನನ ಕಡೆಯವರೆಲ್ಲ ಕೂಲಿಕ್ಕೆ ಶುರು ಮಾಡಿದರು. ಅನ್ಯಾಯ, ಅನ್ಯಾಯ, ಪ್ರತಿಜ್ಞೆ ಮಾಡಿ ಮೋಸ ಮಾಡಿಬಿಟ್ಟಿದ್ದಾರೆ ಪಾಂಡವರು. ಅರ್ಜುನ ತಲೆ ಕೆಳಗೆ ಹಾಕಬೇಕಾದ ಸ್ಥಿತಿ. ಏನು ಕೃಷ್ಣ ಹೀಗೆ ಮಾಡಿಬಿಟ್ನಲ್ಲ, ನನಗೆ ನನ್ನನ್ನು ಉಳಿಸಬೇಕು ಅಂತಂತ ಹೇಳಿ ನನ್ನ ಪ್ರತಿಜ್ಞಾ ಭಂಗ ಮಾಡಿಬಿಟ್ನಲ್ಲ ಅಂತ ಅಂದುಕೊಳ್ತಾ ಇದ್ದಾನೆ. ನಿಧಾನವಾಗಿ ಸೂರ್ಯ ಕಾಣಿಸ್ತಾ ಇದ್ದಾನೆ. ಏನಪ್ಪ ಇದು ಅಂತ. ಏನೂ ಇಲ್ಲ, ನೀನು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೆ, ಸೂರ್ಯ ಮುಳುಗುವುದರ ಒಳಗಾಗಿ ಕೊಲ್ಲದೇ ಇದ್ದರೆ ಅಂತ. ಅವರು ಕಾಯ್ತಾ ಇದ್ರು. ನನಗೆ ಗೊತ್ತಿತ್ತು ಸೈಂಧವ ಮಹಾ ಆತುರಗಾರ ಅಂತ. ನೀನು ಬೆಂಕಿ ಬೀಳ್ತೀಯ ಅಂತಿದ್ದ ಹಾಗೆ ಅವನಿಗೆ ಮಹಾ ಉತ್ಸಾಹ ಜಾಸ್ತಿ ಆಗುತ್ತೆ. ಕುಣಿದಾಡ್ತಾ ಇದ್ದಾರೆ, ಗೆದ್ದು ಬಿಟ್ರವರು ಅಂತ. ಆದ್ದರಿಂದ ನನ್ನ ಸುದರ್ಶನ ಚಕ್ರವನ್ನು ಕಳಿಸಿ ಸೂರ್ಯನನ್ನು ಮರೆಮಾಡಿದ್ದೆ ಇಷ್ಟೊತ್ತು. ಈಗ ಸುದರ್ಶನ ಚಕ್ರ ತೆಗೆದಿದ್ದೇನೆ, ಈಗ ಮುಳುಗ್ತಾನೆ ಸೂರ್ಯ, ನೋಡ್ರಪ್ಪ ಅಂತ ದ್ರೋಣರು ಹೇಳಿದರು. ದೈವದ ಬಲ ಇದ್ದಾಗ ನಾವೇನ್ ಮಾಡ್ಲಿಕ್ಕಾಗತ್ತೆ. ಅಂತೂ ಸೈಂಧವ ಸತ್ತ ತಕ್ಷಣ ದುರ್ಯೋಧನ ಕೇಳಿದ, ಸೈಂಧವ ಸತ್ರು ಅರ್ಜುನ ಸಾಯ್ತಾನೆ ಅಂತ ಹೇಳಿದ್ರಲ್ಲ, ಹೇಗೆ, ನೋಡ್ತಾ ಇರು ಅಂತಂದು. ಅರ್ಜುನ ಸೈಂಧವನ ತಲೆಯನ್ನ ಕತ್ತರಿಸಿ ಬಾಣ ಹೊಡೆದ ಪಾಶುಪತದ ಅಸ್ತ್ರದ ವೇಗಕ್ಕೆ ಮೇಲಕ್ಕೆ ಹೋಗ್ಬಿಟ್ಟಿದೆ ತಲೆ. ನಿಧಾನವಾಗಿ ಕೆಳಕ್ಕೆ ಬೀಳ್ತಾ ಇದೆ. ಕೃಷ್ಣ ಹೇಳ್ದ, ನೋಡ್ತಾ ನೋಡ್ತಾ, ಅರ್ಜುನ ಇನ್ನೊಂದು ಬಾಣ ತೊಡೋದು. ಯಾಕೆ ಸ್ವಾಮಿ, ಹೇಳಿದ ಕೆಲಸ ಮಾಡಯ್ಯ ನೀನು. ಬಾಣ ತೊಟ್ಟ, ಆ ತಲೆ ಹೊಡಿ ಇನ್ನೊಂದೇಟು. ಯಾಕಪ್ಪ, ಹೇಳಿದ ಕೆಲಸ ಮಾಡಯ್ಯ ನೀನು. ಇವನಪ್ಪ ಸಂಧ್ಯಾ ವಂದನೆ ಮಾಡ್ತಾ ಇದ್ದಾನೆ ನದಿ ತೀರದಲ್ಲಿ. ಅವನಿನ್ನೇನು ಅರ್ಘ್ಯ ಕೊಡಬೇಕು, ಸೂರ್ಯ ಮುಳುಗ್ತಾ ಇದ್ದಾನೆ ಅಂತಂತ. ನಿನ್ನ ಬಾಣಕ್ಕೆ ಆದೇಶ ಕೊಡು. ಈ ಸೈಂಧವನ ಬೀಳ್ತಾ ಇರತಕ್ಕಂತಹ ತಲೆಯನ್ನು ತೆಗೆದುಕೊಂಡು ಹೋಗಿ ಅವನಪ್ಪನಾಗಿರತಕ್ಕಂತಹ ವೃದ್ಧ ಕ್ಷತ್ರ ಅಂತ ಅವನ ಹೆಸರು. ಅವನಿಗೆ ಅಂಜಲಿ ನೀರು ಹಿಡ್ಕೊಂಡಿದ್ದಾನೆ. ಓಂ ಭೂರ್ಭುವ ಸ್ವಹ ಅಂತ ಸಂಧ್ಯಾ ವಂದನೆಯ ಗಾಯತ್ರಿ ಸಾವಿತ್ರ ಮಂತ್ರವನ್ನು ಹೇಳಿ ಅರ್ಘ್ಯವನ್ನು ಬಿಟ್ಟಿದ್ದಾನೆ. ಎರಡನೇ ಬಹುಶಃ ತಗೊಳ್ತಾ ಇದ್ದಾನೆ. ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ, ಎಲ್ಲಿ ಕಾಣಿಸ್ತಾ ಇಲ್ಲ, ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಹೊಡೆಯವನ ತಲೆಗೆ, ಆ ತಲೆಗೆ ಆದೇಶ ಕೊಡು, ಅದು ಹೋಗಿ ಅವನ ಕೈ ಮೇಲೆ ಬೀಳಲಿ. ವೃದ್ಧ ಕ್ಷತ್ರ ಸೈಂಧವನ ಅಪ್ಪ ಎರಡನೆಯ ಬೊಗಸೆಯ ನೀರನ್ನು ಬಿಟ್ಟು ಮೂರನೆಯ ಅಂಜಲಿಯಲ್ಲಿ ಸಾವಿತ್ರವನ್ನು ಸ್ಮರಣ ಮಾಡಿದ್ದಾನೆ. ಹಾಗೆ ಸ್ಮರಣ ಮಾಡಿ ಇನ್ನೇನು ಆ ಅರ್ಘ್ಯದ ನೀರನ್ನು ಬಿಡಬೇಕು. ಅಷ್ಟೊತ್ತು ಸರಿಯಾಗಿ ಆ ತಲೆ ಬಂದು ಕೈ ಮೇಲೆ ಬಿತ್ತು. ರಕ್ತ ಇತ್ತು ಅಂತ ಹೀಗೆ ಎಸ್ದ ಕಡೆ ಎಸೀತ ಇದ್ದ ಹಾಗೆ ಅದು ಆ ನೆಲದ ಮೇಲೆ ಬೀಳ್ತಾ ಇದ್ದಾಗ ಇವನ್ ತಲೆ ಹೊಡೆದೋಯ್ತು. 1000 ಚೂರುಗಳಾಗ್ಬಿಡ್ತು. ಅಲ್ಲಿಗೆ ನಿನಗೆ ಕಂಟಕ ತಪ್ಪಿತು ಅಂತ ಕೃಷ್ಣ ಹೇಳಿದ. ದ್ರೋಣಾಚಾರ್ಯರು ಯಾಕಿನ್ನೂ ಅರ್ಜುನನ ತಲೆ ಹೊಡೆದಿಲ್ಲ ಅಂತ ನೋಡ್ತಾ ಇದ್ದಾರೆ. ದುರ್ಯೋಧನ ಕೇಳ್ತಾ ಇದ್ದಾನೆ, ಎಲ್ಲಿ ಅರ್ಜುನ ಸಾಯ್ತಾನೆ ಇದ್ರಲ್ಲ.
ಸ್ವಲ್ಪ ಇರು, ಏನಾಯ್ತು ಅಂತ ನೋಡ್ತೀನಿ ಅಂತ ಕಣ್ಣು ಮುಚ್ಚಿಕೊಂಡು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದರೆ ವೃದ್ಧ ಕ್ಷತ್ರನ ತಲೆ 1000 ಹೋಳಾಗಿ ಬಿದ್ದುಬಿಟ್ಟಿದೆ ಅಲ್ಲಿ. ಕೃಷ್ಣನ ಸಹಾಯ ಇದ್ರೆ ನಾನು ಏನಯ್ಯ ಮಾಡ್ಲಿಕ್ಕಾಗತ್ತೆ? ನನಗೆ ಗೊತ್ತಾಗಲಿಲ್ಲ ನೀವೇನು ಹೇಳ್ತಾ ಇದ್ದೀರಿ ಅಂತ. ಸೈಂಧವ ಸತ್ರೂ ಅರ್ಜುನ ಸಾಯ್ತಾನೆ ಅಂತ ಹೇಳಿದ್ರಲ್ಲ, ಯಾಕೆ ಸತ್ತಿಲ್ಲ? ಏನಾಯ್ತು? ಸೈಂಧವನ ಅಪ್ಪ ಒಂದು ಪ್ರತಿಜ್ಞೆ ಮಾಡಿದ್ದ. ಎಂಥ ಪ್ರತಿಜ್ಞೆ ಮಾಡಿದ್ದ ಅಂದರೆ, ನನ್ನ ಮಗನನ್ನ ಯಾರೂ ಸಾಯಿಸುವಂತಿಲ್ಲ, ಯಾರಾದರೂ ಅಕಸ್ಮಾತ್ ಅವನ ತಲೆಯನ್ನ ಕತ್ತರಿಸಿ ನೆಲಕ್ಕೆ ಬೀಳಿಸಿದರೆ ಅವ್ರ ತಲೆ ಹೊಡೆದೋಗುತ್ತೆ ಅಂತ ಪ್ರತಿಜ್ಞೆ ಮಾಡಿದ್ದೆ. ಅದಕ್ಕೆ ನಾನು ನಿನ್ನೆ ರಾತ್ರಿ ನಿನಗೆ ಭರವಸೆ ಕೊಟ್ಟಿದ್ದೆ, ಸೈಂಧವನ ತಲೆಯನ್ನು ಅರ್ಜುನ ಕತ್ತರಿಸಿದರೆ ಆ ತಲೆ ಕೆಳಕ್ಕೆ ಬೀಳುತ್ತಲ್ಲ, ತಲೆ ಕೆಳಕ್ಕೆ ಯಾರು ಹಾಕ್ತಾರೋ ಅವ್ರ ತಲೆ ಹೊಡೆದೋಗ್ಬೇಕು, ಆದ್ರಿಂದ ಅರ್ಜುನ ತಲೆ ಹೊಡೆದು ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಕೃಷ್ಣನ ಮಾಯೆ ಏನೇ ಗೊತ್ತು, ಅವನ ತಲೆನ ತಗೊಂಡು ಅವನ ಅಪ್ಪನ ಕೈ ಮೇಲೆ ಹಾಕಿ ಅವನ ಅಪ್ಪನ ಕೈನಿಂದಲೇ ಎತ್ತಾಕ್ಸಿ ಅವನ ಅಪ್ಪನ ತಲೆನೇ ಹೊಡೆದು ಹಾಕ್ಬಿಟ್ನಲ್ಲ. ಇದು ನನ್ನ ಲೆಕ್ಕಾಚಾರಕ್ಕೆ ಬರಲಿಲ್ಲ ಕಣಪ್ಪ. ಇದು ಮನುಷ್ಯನ ಮಿತಿಯನ್ನು ಮೀರಿದ್ದು, ಇದು ಅಮಾನುಷವಾಗಿರತಕ್ಕಂಥದ್ದು, ಅತಿಮಾನುಷವಾಗಿರತಕ್ಕಂಥದ್ದು, ದೈವವಾಗಿರತಕ್ಕಂಥದ್ದು. ಇದನ್ನು ಮೀರೋಕೆ ಯಾರಿಗಯ್ಯ ಆಗತ್ತೆ? ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯಾಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ಗೀತಾ ಜ್ಞಾನ ಯಜ್ಞದ ತಪಸ್ವಿಗಳೇ, ದುರ್ಯೋಧನ ಕೇಳ್ತಾ ಇದ್ದೇನೆ, ಎಲ್ಲಿ ಅರ್ಜುನ ಸಾಯ್ತಾನೆ ಎಂದ್ರಲ್ಲ, ಸ್ವಲ್ಪ ಇರು, ಏನಾಯ್ತು ಅಂತ ನೋಡ್ತೀನಿ ಅಂತ ಕಣ್ಣು ಮುಚ್ಚಿಕೊಂಡು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದರೆ ವೃದ್ಧ ಕ್ಷತ್ರನ ತಲೆ 1000 ಹೋಳಾಗಿ ಬಿದ್ದುಬಿಟ್ಟಿದೆ ಅಲ್ಲಿ. ಕೃಷ್ಣನ ಸಹಾಯ ಇದ್ರೆ ನಾನು ಏನಯ್ಯ ಮಾಡ್ಲಿಕ್ಕಾಗತ್ತೆ? ನನಗೆ ಗೊತ್ತಾಗಲಿಲ್ಲ ನೀವೇನು ಹೇಳ್ತಾ ಇದ್ದೀರಿ ಅಂತ. ಸೈಂಧವ ಸತ್ರೂ ಅರ್ಜುನ ಸಾಯ್ತಾನೆ ಅಂತ ಹೇಳಿದ್ರಲ್ಲ, ಯಾಕೆ ಸತ್ತಿಲ್ಲ? ಏನಾಯ್ತು? ಸೈಂಧವನ ಅಪ್ಪ ಒಂದು ಪ್ರತಿಜ್ಞೆ ಮಾಡಿದ್ದ. ಎಂಥ ಪ್ರತಿಜ್ಞೆ ಮಾಡಿದ್ದ ಅಂದರೆ, ನನ್ನ ಮಗನನ್ನ ಯಾರೂ ಸಾಯಿಸುವಂತಿಲ್ಲ, ಯಾರಾದರೂ ಅಕಸ್ಮಾತ್ ಅವನ ತಲೆಯನ್ನ ಕತ್ತರಿಸಿ ನೆಲಕ್ಕೆ ಬೀಳಿಸಿದರೆ ಅವ್ರ ತಲೆ ಹೊಡೆದೋಗುತ್ತೆ ಅಂತ ಪ್ರತಿಜ್ಞೆ ಮಾಡಿದ್ದೆ. ಅದಕ್ಕೆ ನಾನು ನಿನ್ನೆ ರಾತ್ರಿ ನಿನಗೆ ಭರವಸೆ ಕೊಟ್ಟಿದ್ದೆ, ಸೈಂಧವನ ತಲೆಯನ್ನು ಅರ್ಜುನ ಕತ್ತರಿಸಿದರೆ ಆ ತಲೆ ಕೆಳಕ್ಕೆ ಬೀಳುತ್ತಲ್ಲ, ತಲೆ ಕೆಳಕ್ಕೆ ಯಾರು ಹಾಕ್ತಾರೋ ಅವ್ರ ತಲೆ ಹೊಡೆದೋಗ್ಬೇಕು, ಆದ್ರಿಂದ ಅರ್ಜುನ ತಲೆ ಹೊಡೆದು ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಕೃಷ್ಣನ ಮಾಯೆ ಏನೇ ಗೊತ್ತು, ಅವನ ತಲೆನ ತಗೊಂಡು ಅವನ ಅಪ್ಪನ ಕೈ ಮೇಲೆ ಹಾಕಿ ಅವನ ಅಪ್ಪನ ಕೈನಿಂದಲೇ ಎತ್ತಾಕ್ಸಿ ಅವನ ಅಪ್ಪನ ತಲೆನೇ ಹೊಡೆದು ಹಾಕ್ಬಿಟ್ನಲ್ಲ. ಇದು ನನ್ನ ಲೆಕ್ಕಾಚಾರಕ್ಕೆ ಬರಲಿಲ್ಲ ಕಣಪ್ಪ. ಇದು ಮನುಷ್ಯನ ಮಿತಿಯನ್ನು ಮೀರಿದ್ದು, ಇದು ಅಮಾನುಷವಾಗಿರತಕ್ಕಂಥದ್ದು, ಅತಿಮಾನುಷವಾಗಿರತಕ್ಕಂಥದ್ದು, ದೈವವಾಗಿರತಕ್ಕಂಥದ್ದು. ಇದನ್ನು ಮೀರೋಕೆ ಯಾರಿಗಯ್ಯ ಆಗತ್ತೆ? ಅರ್ಜುನನಿಗೆ ಆಮೇಲೆ ಗೊತ್ತಾಯ್ತು, ಇಷ್ಟೆಲ್ಲ ಕೃಷ್ಣ ಹೇಳಿದಂತೆ ಮಾಡಿದ್ದರಿಂದ ತಾನು ಬದುಕಿದೆ ಅಂತ. ಆತ್ಮೀಯರೇ, ಈ ಘಟನೆ ಯಾತಕ್ಕೆ ನಾನು ಅಷ್ಟು ಪ್ರಧಾನ ಅಂತ ಒತ್ತು ಕೊಟ್ಟು ಹೇಳಿದೆ ಅಂತಂದರೆ, ನೋಡಿ, ಎರಡೂ ಸಂದರ್ಭಗಳು ಸೈಂಧವ ಆತುರಪಟ್ಟಿತ್ತು. ಅವನ ಆತುರದಿಂದಾಗಿ ಅವನಿಗೆ ಸಾವು. ಅವನೇನಾದರೂ ಕೊಂಚ ಒಂದೇ ಒಂದು ನಿಮಿಷ ತಡೆದಿದ್ದರೆ ಅವನು ಬದುಕಿ ಬಿಡುತ್ತಿದ್ದ, ಅರ್ಜುನ ಸತ್ತು ಹೋಗ್ಬಿಡ್ತಿದ್ದ. ಅರ್ಜುನನ ರಕ್ಷಣೆ ಮಾಡೋಕೆ ಕೃಷ್ಣ ಇನ್ನೇನೇನು ತಂತ್ರ ಮಾಡ್ತಾ ಇದ್ನೋ ಗೊತ್ತಿಲ್ಲ. ಅಕಸ್ಮಾತ್ ಅವನು 3ನೇ ಸಲ ಬೀಳೋದಕ್ಕೆ ಹೋಗ್ತಿದ್ದಾಗ ಮತ್ತೆ ಸೂರ್ಯನ ತೋರಿಸ್ಬಿಡ್ತಿದ್ದೇನೋ, ಇನ್ನೂ ಸೂರ್ಯ ಮುಳುಗಿಲ್ಲ ಅಂತ. ಅದು ಸೂರ್ಯ ನಿಲ್ಲಿಸೇ ಬಿಡ್ತಿದ್ದೇನೆ, ಮುಳುಗಿಲ್ಲ ಬೇಡ ತಲೆಯ ಸೈಂಧವ ಸಾಯುತಂಕ ಅಂತ ಹೇಳಲಿಕ್ಕಾಗಲ್ಲ. ಆದರೆ ದೈವದ ಕೃಪೆ ಇದ್ದರೆ, ಮುಂದೆ ಇದೇ ಮಧುಸೂದನ ಸರಸ್ವತಿಗಳು ಮಾತಾಡ್ತಾ ಹೇಳ್ತಾರೆ, ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ದೈವದ ಕೃಪೆ ನಿಮಗೆ ಇದ್ದರೆ ನಿಮಗೆ 100 ವಿರೋಧಗಳು ಬರಲಿ, 1000 ಆತಂಕಗಳು ಬರಲಿ, ಕೋಟಿ ಕಷ್ಟ ಕಾರ್ಪಣ್ಯಗಳು ಬರಲಿ, ಅದನ್ನು ನಾವು ನಿವಾರಣೆ ಮಾಡಿಬಿಡ್ತೀವಿ ಅಂತ ದೈವ ರಕ್ಷಣೆ ಕೊಟ್ಟುಬಿಟ್ಟಿದೆ, ಅಂತ ದೈವ ವರ ಕೊಟ್ಟುಬಿಟ್ಟಿದೆ, ಅಂತ ದೈವ ಸಂಕಲ್ಪ ಮಾಡಿಬಿಟ್ಟಿದೆ. ಆ ದೈವವನ್ನು ಯಾರು ನಂಬುತ್ತಾರೆಯೋ, ಹೇಗೆ ನಂಬಬೇಕು? ಆದೇಶದಂತೆ. ದೈವ ಹೇಳಿದ್ದನ್ನು ಪ್ರಶ್ನೆ ಮಾಡಲು ಹಾಗಿಲ್ಲ, ನೀವು ಹೇಳಿದ್ದನ್ನು ಅನುಸರಿಸಬೇಕು. ಹಾಗೆ ಅನುಸರಿಸಿದರೆ
ನಿಮಗೆ ಜಯ ಎಂದೂ ತಪ್ಪಿಲ್ಲ. ಹೀಗೆ ಜಯದ್ರಥ ಜಲ, ಈ ಜಯದ್ರಥ ಸೈಂಧವ ಅನ್ನತಕ್ಕಂಥವನು ಆ ಎರಡು ದಡಗಳ ಮಧ್ಯದಲ್ಲಿ ಜಲವಿದ್ದಂತೆ, ರಕ್ತವಿದ್ದಂತೆ. ಆ ರಕ್ತ ಎಂದು ಶಾಶ್ವತ ಅಲ್ಲ, ಅದು ಹರಿದು ಹೋಗ್ತಾ ಇರ್ತದೆ. ಸೈಂಧವ ಹರಿದು ಹೋಗಿ ದಾರಿ ಮಾಡಿಕೊಟ್ಟು ಬಿಟ್ಟ ಮುಂದಿನ ಯುದ್ಧಕ್ಕೆ. ನಾನು ಹಿಂದೆ ಮಾತಾಡ್ತಾ ಹೇಳಿದ್ದೆ, ದ್ರೋಣಾಚಾರ್ಯರು ಎಷ್ಟು ಅಧರ್ಮಿಗಳಾಗಿ ಬಿಟ್ಟಿದ್ದರು ಅಂತ ಹೇಳಿದರೆ ಅದನ್ನು ನಾವು ಮುಂದಿನ ಪಾತ್ರಗಳಲ್ಲಿ ನೋಡಲಿದ್ದೇವೆ. ಎಂದೂ ರಾತ್ರಿಯ ಯುದ್ಧ ಅನ್ನುವುದು ಇರಲಿಲ್ಲ. ಸೈಂಧವ ಸಾಯ್ತಾ ಇದ್ದ ಹಾಗೇನೆ ಎಲ್ಲರೂ ದ್ರೋಣಾಚಾರ್ಯನ ಹಿಡ್ಕೊಂಡ್ಬಿಟ್ರು. ನಿಮ್ಮಿಂದ ಹಾಳಾಗೋದ್ನಲ್ರಿ. ಅವ್ರು ಹೇಳಿದ್ರು, ಪಾಶುಪತಾಸ್ತ್ರನಯ್ಯ ಬಂದಿದ್ದು, ಕೃಷ್ಣ ಹೇಳಿದ್ದ ಪಾಶುಪತವನ್ನು ಬಿಡು ಅಂತ. ಅದು ಬಿಟ್ಟು ಬೇರೆ ಯಾವ ಅಸ್ತ್ರ ಬಿಟ್ಟಿದ್ದರೂ ಸೈಂಧವನ ವಧೆ ಆಗ್ತಾ ಇರಲಿಲ್ಲ. ಯಾಕೆ ಅಂದರೆ ಸೈಂಧವ ತಪಸ್ಸು ಮಾಡಿ ಗಳಿಸಿಬಿಟ್ಟಿದ್ದ, ಅವನು ಅವಧ್ಯನಾಗಿ ಬಿಟ್ಟಿದ್ದ. ಆವತ್ತು ಈಶ್ವರ ಪ್ರತ್ಯಕ್ಷನಾಗಿದ್ದ. ಈ ಇಡೀ ಸಂದರ್ಭವನ್ನು ನಾವು ಗಮನಿಸಬೇಕಾದ್ದೇನು ಅಂದರೆ, ನಾವು ಯಾವುದೋ ಒಂದನ್ನು ನಂಬಿರುತ್ತೇವೆ, ಯಾವುದೋ ಒಂದನ್ನು ನಂಬಿರುತ್ತೇವೆ, ಯಾವುದೋ ಒಂದಕ್ಕೆ ಕಚ್ಚಿಕೊಂಡಿರುತ್ತೇವೆ. ಹಾಗೆ ಕಚ್ಚಿಕೊಂಡಿರತಕ್ಕಂಥದ್ದು ಧಾರ್ಮಿಕವಾಗಿದ್ದರೆ, ಅಂದರೆ ಅರ್ಜುನ ಕೃಷ್ಣನನ್ನು ನಂಬಿದ್ದರೆ ಅವರಿಗೆ ಶುಭವಾಗುತ್ತೆ. ಆದರೆ ನಾವು ನಂಬಿರತಕ್ಕಂಥದ್ದು ಅಧರ್ಮವಾಗಿದ್ದರೆ, ಅನ್ಯಾಯವಾಗಿದ್ದರೆ ಅದೇ ನಮ್ಮ ತಿಂದು ಹಾಕಿಬಿಡುತ್ತೆ. ಸೈಂಧವನ ಸಂದರ್ಭ ಅಂತಹದ್ದು. ಅಥವಾ ಸಾಮಾನ್ಯವಾಗಿ ನಾವು ಈ ಸರ್ಪಗಳನ್ನು ಹಿಡಿಯತಕ್ಕಂಥವರನ್ನು ನೋಡಿದ್ದೇವೆ. ನೂರಾರು ಸಾವಿರಾರು ಸರ್ಪಗಳನ್ನು ಹಿಡಿತಾರೆ, ಕೊನೆಗೆ ಯಾವುದೋ ಸರ್ಪ ಕಚ್ಚಿಯೇ ಒಂದು ಸತ್ತು ಹೋಗ್ಬಿಡ್ತಾನೆ. ಅಥವಾ ಇತ್ತೀಚೆಗೆ ಈ ಮೊಸಳೆಗಳನ್ನು ಹಿಡಿದು ಆಟ ಆಡಿಸುವರಲ್ಲಿ ಮಹಾ ನಿಷ್ಣಾತನಾದವನೊಬ್ಬಾತ ಇದ್ದ. ನಾವು ಅದನ್ನು ವಾಹಿನಿಗಳಲ್ಲಿ ನೋಡಿದ್ದೇವೆ. ಕೊನೆಗೆ ಅದು ಹಾಗೆ ಸಾಯಬೇಕಾಯಿತು. ಅಂದರೆ ನಾವು ಯಾವುದನ್ನ ಬಹಳ ಕೆಟ್ಟ ಕಾರ್ಯಕ್ಕೆ ಉಪಯೋಗಿಸ್ತಾ ಇರ್ತೀವೋ ಅದೇ ನಮಗೆ ವಾಪಸ್ ಹೊಡೆದು ಬಿಡುತ್ತೆ. ಹಾಗೆ ಸೈಂಧವ ಈಶ್ವರ ಪ್ರತ್ಯಕ್ಷನಾದಾಗ ಅವನಿಂದ ಪ್ರಾರ್ಥನೆ ಮಾಡಿದ್ದ, ನಾನು ಬೇರೆಯವರನ್ನು ಸಾಯಿಸಬೇಕು ನಿನ್ನ ವರದಿಂದ. ನನ್ನ ಶಕ್ತಿಯನ್ನ, ನನ್ನ ಹಣವನ್ನ, ನನ್ನ ವಿದ್ಯೆಯನ್ನ, ನನ್ನ ಅಧಿಕಾರವನ್ನ ನಾನು ಸಮಾಜಕ್ಕೆ ಉಪಯೋಗವಾಗುವಂತೆ ಬಳಸಬೇಕು. ಆಗ ಆ ಉಪಯೋಗವಾಗತಕ್ಕಂಥ ಒಳ್ಳೆಯದು ನನಗೆ ಬರುತ್ತೆ. ಸಮಾಜಕ್ಕೆ ಕೆಟ್ಟದ್ದಾಗುವಂತೆ ಬಳಸಿದರೆ ಆ ಕೆಟ್ಟದ್ದು ನನಗೆ ಬರುತ್ತೆ. ಸೈಂಧವ ಈಶ್ವರನಂತಹ ಈಶ್ವರ ಪ್ರತ್ಯಕ್ಷನಾದಾಗ ಕೋರಿದ್ದು ಅನ್ಯರ ಸಾವನ್ನು. ಅವನೇ ಸತ್ತ, ಅದೇ ಈಶ್ವರನ ಅಸ್ತ್ರದಿಂದ. ಇದು ಬಹಳ ಪ್ರಧಾನವಾಗಿರತಕ್ಕ ರಹಸ್ಯ ಅದರಲ್ಲಿ. ಅಂದರೆ ನಾವು ಯಾವುದನ್ನ ನಮ್ಮ ಜೀವನದ ಅತ್ಯಂತ ಪ್ರಮುಖವಾದ ಅರ್ಜನೆ ಅಂತ ಮಾಡ್ತೀವಿಯೋ ಆ ಅರ್ಜನೆ ಅನ್ಯರನ್ನು ಹಾಳು ಮಾಡುವಂತೆ ಇರಬಾರದು, ಬೇರೆಯವರಿಗೆ ನೋಯಿಸುವಂತೆ ಇರಬಾರದು, ಬೇರೆಯವರನ್ನು ಸಾಯಿಸುವಂತೆ ಇರಬಾರದು. ಹಾಗೆ ಇದ್ದರೆ ಅದೇ ಶಕ್ತಿ ನಮಗೆ ವಾಪಸ್ ಹೊಡೆಯುತ್ತೆ. ಸೈಂಧವನ ದುರ್ಮರಣವಾದದ್ದು ಈ ಒಂದು ವಿಶೇಷವಾದ, ಪ್ರಧಾನವಾದ, ನಾವು ಕಲಿಯಲೇಬೇಕಾದ ಅಂಶವನ್ನು ಗುರುತು ಮಾಡಲಿ. ಭೀಷ್ಮದ್ರೋಣ ತಟಾ ಜೇದ್ದಥ ಜಲ ಗಾಂಧಾರ ನೀಲೋತ್ಪಲ. ಗಾಂಧಾರ ನೀಲೋತ್ಪಲ ಇನ್ನೊಂದು ಪಾತ್ರ. ಇಡೀ ಮಹಾಭಾರತದ ನಡೆಗೆ ವೇಗೋತ್ಕರ್ಷವನ್ನು ಉಂಟು ಮಾಡಿದ ಪಾತ್ರ. ಬಹುಶಃ ಆ ಪಾತ್ರವೇನಾದರೂ ಇಲ್ಲದೇ ಇದ್ದಿದ್ದರೆ ಪಾಂಡವರು ವನವಾಸಕ್ಕೆ ಹೋಗುವ ಸಾಧ್ಯತೆಯೇ ಇರ್ತಾ ಇರಲಿಲ್ಲ. ಗಾಂಧಾರ ನೀಲೋತ್ಪಲ, ಗಾಂಧಾರ ರಾಜ್ಯದ ರಾಜ ಸೌಬಲ ಅಂತ, ಸುಬಲ ಅಂತ. ಅವನ ಮಗನೇ ಸೌಬಲ. ಆ ಸೌಬಲನೇ ಇಡೀ ಮಹಾಭಾರತದ ಯುದ್ಧಕ್ಕೆ ಮೂಲ ಕಾರಣ. ಆ ಸೌಬಲನೇ ಕೌರವನಿಗೆ ಮಹಾ ಬೆಂಬಲ ಕೊಟ್ಟವನು. ಆ ಸೌಬಲನನ್ನೇ ವ್ಯಾಸ ಮಹರ್ಷಿಗಳು ದುಷ್ಟ ಚತುಷ್ಟಯದಲ್ಲಿ ಒಬ್ಬ ಅಂತ ಕರೆದರು. ದುಷ್ಟ ಚತುಷ್ಟಯ ಅಂದರೆ ದುರ್ಯೋಧನ, ಕರ್ಣ, ದುಶ್ಯಾಸನ ಹಾಗೂ ಶಕುನಿ. ಆ ಸೌಬಲನನ್ನೇ ಶಕುನಿ ಅಂತ ಕರೆಯಲ್ಪಟ್ಟರು.
ಸೌಬರನಿಗೆ ಶಕುನಿ ಎನ್ನತಕ್ಕಂಥದ್ದು ಮತ್ತೊಂದು ಅರ್ಥ, ಮತ್ತೊಂದು ಹೆಸರು. ಅವನಿಗೆ ಸಂಬಂಧಪಟ್ಟ ಬೇರೆ ಒಂದು ಕಥೆ ಇದೆ, ಮಹಾಭಾರತದಲ್ಲಿ ಇಲ್ಲ ಅದು. ಅವನಿಗೆ 99 ಜನ ಸಹೋದರರು ಇದ್ದರು. ಮಹಾಭಾರತದಲ್ಲಿ ಸಿಗತಕ್ಕಂಥದ್ದು 11 ಮಂದಿ ಸಹೋದರರು. ಆ 99 ಮಂದಿ ಸಹೋದರರನ್ನ ಯಾವುದೋ ಕಾರಣದಿಂದ ದುರ್ಯೋಧನ ಶಕುನಿ ಸಹಿತ ಸೆರೆಮನೆಯಲ್ಲಿ ಇಟ್ಟುಬಿಟ್ಟು ಪ್ರತಿನಿತ್ಯ ಆ 100 ಜನಕ್ಕೆ ಹೀಗೊಂದು ಬೊಗಸೆಯ ಅನ್ನವನ್ನ ಎರಚ್ತಾ ಇದ್ದ, ತಿನ್ನಿ ಅಂತ. ಒಬ್ಬೊಬ್ಬರಿಗೆ ಒಂದೊಂದು 2 ಅಗಳು ಸಿಗ್ತಾ ಇತ್ತು. 100 ಜನ ಮೇಲೆ ಬಿದ್ರು ಅದನ್ನು ತಿನ್ನಬೇಕು ಅಂತ ಹಸಿವು. ಎಲ್ಲರಿಗೂ 1 ಅಗಳು 2 ಅಗಳು ಸಿಗೋದು ಕಷ್ಟ ಆಗ್ಬಿಡ್ತು. ಇಷ್ಟನ್ನ 100 ಜನಕ್ಕೆ ಎಲ್ಲರೂ ತಿಂದರು. ಹೊಟ್ಟೆ ತುಂಬ ಹಸಿವಾಗಿ ಬಿಟ್ಟಿದೆ. 2ನೇ ದಿವಸ ಸೆರೆಮನೆಯ ದ್ವಾರದಿಂದ ಮತ್ತೊಂದು ಬೊಗಸೆಯನ್ನ ಎಲ್ಲರೂ ಬಿದ್ದು ತಿಂದರು. ಅದನ್ನು ಬಹಳ ಕಷ್ಟ ಆಗ್ಬಿಡ್ತು. 2ನೇ ದಿವಸದ ಕೊನೆಯ ಹೊತ್ತಿಗೆ ಹಸಿವು ತಟ್ಕೊಳ್ಳೋದು ಹೇಗೆ? ಆಗ ಅಣ್ಣ ತಮ್ಮಂದಿರೆಲ್ಲ ಕುಳಿತು ಒಂದು ನಿರ್ಧಾರಕ್ಕೆ ಬಂತು. ಇಷ್ಟು ಚಿತ್ರಹಿಂಸೆ ಮಾಡ್ತಾ ಇದ್ದಾನೆ ದುರ್ಯೋಧನ, ನಾವೆಲ್ಲ ಇನ್ನೊಂದು 8 ದಿವಸ ಸತ್ತೇ ಹೋಗ್ಬಿಡ್ತೀವಿ. ಊಟವಿಲ್ಲದೆ ಇರೋದು ಹೇಗೆ? ಒಂದು ಬೊಗಸೆಯನ್ನು ಹಾಕ್ತಾ ಇದ್ದಾನೆ. ಊಟ ಕೊಟ್ಟಾಗೂ ಇರಬೇಕು, ನಮ್ಮನ್ನು ಸಾಯಿಸಲೇಬೇಕು. ಆ 1-2 ಅಗುಳುಗಳಿಗಾಗಿ ನಾವು ಕಿತ್ತಾಡಬೇಕು. ಇದು ದುರ್ಯೋಧನನ ಮಹಾಬುದ್ಧಿವಂತಿಕೆ. ನೋಡುವವರ ಕಣ್ಣಿಗೆ ಊಟ ಕೊಡ್ತಾ ಇದ್ದಾನೆ, ಆಹಾರ ಕೊಡ್ತಾ ಇದ್ದಾನೆ, ಎಲ್ಲಿ ತಗೊಂಡೋಗಿ ಅವರಿಗೆಲ್ಲ ತಗೊಂಡು ಹೋಗ್ತೇನೆ. ಆದರೆ ಕಿತ್ತಾಡಿ ಸಾಯ್ಬೇಕು ಅವರು. ಅಂಥ ಮಹಾ ತರ್ಕ ಒಂದು. ನಾವು ಮುಂದೆ ಅಂಥ ಒಂದು ತರ್ಕವನ್ನು ನೋಡ್ತೀವಿ. ಅರ್ಜುನ, ಭೀಮ, ಧರ್ಮರಾಯ, ನಕುಲ, ಸಹದೇವರ ಮುಂದೆ ದುರ್ಯೋಧನ ಇಂಥ ಅದ್ಭುತವಾದಂಥ ತರ್ಕವನ್ನು ಮಂಡನೆ ಮಾಡ್ತಾನೆ ಮುಂದೆ ಅನ್ನುವುದನ್ನು ಒಂದು ಸಂದರ್ಭದಲ್ಲಿ ನಾವು ನೋಡಲಿದ್ದೇವೆ, ಅವನ ಮಹಾಬುದ್ಧಿವಂತಿಕೆಯನ್ನು. ಈ ಶಕುನಿಯ ಸಹಿತ ಅಣ್ಣ ತಮ್ಮಂದಿರೆಲ್ಲ ಕುಳಿತು ತೀರ್ಮಾನ ತಗೊಂಡ್ರು, ನಾವು ಈ ದುರ್ಯೋಧನಿಗೆ ಪಾಠ ಕಲಿಸಬೇಕು. ನಾವು ಪ್ರಯತ್ನ ಪಟ್ಟುಬಿಡೋಣ, ದೈವಚಿತ್ತ ಏನಾದರೂ ಆಗಲಿ. ಆ ದುರ್ಯೋಧನನೊಳಗೆ ಸೇರಿಕೊಂಡು ದುರ್ಯೋಧನನ ಪತನಕ್ಕೆ ಕಾರಣ ಆಗಬೇಕು. ಹೇಗೆ ಹೇಗೆ ಈ ಹೊತ್ತಿನಿಂದ ನಮ್ಮಲ್ಲಿ ಯಾರು ಅತ್ಯಂತ ಚಿಕ್ಕವರಾಗಿದ್ದಾರೋ ಅವರೊಬ್ಬರನ್ನು ಆಯ್ಕೆ ಮಾಡಿಕೊಳ್ಳೋಣ. ನಾವು ಯಾರೂ ಊಟ ಮಾಡುವುದು ಬೇಡ. ಆ ಬೊಗಸೆಯನ್ನು ಹಾಕ್ತಾರಲ್ಲ, ಆ ಬೊಗಸೆಯನ್ನು ಪೂರ ಅವನೊಬ್ಬನು ಊಟ ಮಾಡಲಿ. ನಾವು ಸಾಯೋಣ, ಚಿಂತೆ ಇಲ್ಲ. ಆದರೆ ಅವನಿಗೆ ಒಂದು ಸಂದೇಶ ಇದೆ. ನೀನು ಬದುಕಿ ದೊಡ್ಡವನಾದ ಮೇಲೆ ನಿನ್ನ ಸಹೋದರರ ಸಾವಿಗೆ ಸೇಡು ತೀರಿಸಿಕೊಳ್ಳಬೇಕು. ಹಾಗೆ ಆಯ್ಕೆ ಮಾಡಿಕೊಂಡಾಗ ಸಿಕ್ಕಿದ್ದು ಶಕುನಿ. ಆ 100 ಜನರಲ್ಲಿ ಶಕುನಿ ಪ್ರತಿನಿತ್ಯ ಬೊಗಸೆಯ ಅನ್ನವನ್ನು ತಿನ್ನುತ್ತಾ ಇದ್ದಾಗ ಆತನ ಕಣ್ಣಿಗೆ ಕಾಣಿಸ್ತಾ ಇತ್ತು, ನಾಳೆಯೋ ನಾಡಿದ್ದೋ ಯಾರೊಬ್ಬರು ಸತ್ತೋಗ್ತಾರೆ ಇದರೊಳಗೆ. ತನ್ನ ಸಹೋದರರ ಸಾವಿನ ಸೌಧದ ಮೇಲೆ ಶಕುನಿಯ ಪ್ರಾಣ ನಿಂತಿದೆ. ಕೆಲವು ದಿವಸ ಆಯಿತು, ಒಬ್ಬನ ಸತ್ತ, 2ನೇವನು ಸತ್ತ, 3ನೇವನು ಸತ್ತ, 99 ಮಂದಿಯೂ ಸತ್ತೇ ಹೋಗಿಬಿಟ್ರು. ಬೊಗಸೆಯನ್ನ ಯಾವ ಮಹಾ ಶಕುನಿಯು ಸಣಕಲಾಗಿ ಬಿಟ್ಟ. ಆದರೆ ಕಾಯ್ತಾ ಇದ್ದಾನೆ. ರಾಮಾಯಣದಲ್ಲಿ ಒಂದು ಮಾತು ಬರ್ತದೆ, ಸೀತೆ ಇನ್ನೇನು ರಾವಣ ತನ್ನನ್ನು ತಿಂದು ಹಾಕಿ ಬಿಡ್ತಾನೆ, ಅವನ ಮಂಚವನ್ನು ಏರದೆ ಇದ್ದರೆ ಅಂತ ಪ್ರತಿಜ್ಞೆಯನ್ನು ಮಾಡಿ ಹೋದ ದಿವಸ ಆ ಶಿಂಶುಪ ವೃಕ್ಷದ ಕೆಳಗೆ ಕುತ್ತಿಗೆ ತನ್ನ ಕೂದಲಿನಿಂದ ಹೊಳವು ದೀರ್ಘವಾಗಿರತಕ್ಕಂಥ ಕೇಶರಾಶಿ ಆಕೆ ಕುತ್ತಿಗೆಗೆ ಸುತ್ತಿ ಆ ತುದಿಯನ್ನು ಮರದ ಕೊಂಬೆಗೆ ಗಂಟು ಹಾಕಿ ನೆಗೆದು ಬಿಡಬೇಕು, ಉರುಳು ಹಾಕೊಂಡು ಸತ್ತು ಹೋಗ್ಬಿಡ್ಬೇಕು ಅಂತ ಹೇಳ್ತಾಳೆ. ಆಗ ಅವಳಿಗೆ ಜ್ಞಾನೋದಯವಾಗುತ್ತೆ. ಹನುಮಂತನ ಪ್ರವೇಶ ಆದ ಮೇಲೆ, ಹೌದು ಕಣಯ್ಯ, 100 ವರ್ಷ ಇದೆ ಮನುಷ್ಯನ ಬದುಕು. ನಾನು ಬದುಕಿದ್ದರೆ ಈಗ ನನ್ನ ಮಹಾ ಕಷ್ಟ ಇದೆ, ಮಹಾ ಒದ್ದಾಡ್ತಾ ಇದ್ದೇನೆ, ಬಡತನದಲ್ಲಿದ್ದೇನೆ, ಯಾರು ಕೇಳುವರಿಲ್ಲ, ದರಿದ್ರಳಾಗಿ ಬಿಟ್ಟಿದ್ದೇನೆ, ಶತ್ರುವಿನ ಆವಾಸದಲ್ಲಿದ್ದೇನೆ, ಪ್ರತಿನಿತ್ಯ ರಾಕ್ಷಸಿಯರ ಚಿತ್ರ ಹಂಸೆಗೆ ಗುರಿಯಾಗಿ ಬಿಟ್ಟಿದ್ದೇನೆ.
ಆದರೆ ಬದುಕಿದ್ದರೆ ಇಂದಲ್ಲ ನಾಳೆ ಒಳ್ಳೆಯ ದಿವಸ ಕಾಣಬಹುದೇನೋ ಅಂತ ಜೀವ ಹಿಡ್ಕೊಳ್ಬೇಕಾಗಿದೆ. ಶಕುನಿ ಹಾಗೆ ಜೀವವನ್ನು ಹಿಡಿದುಕೊಂಡಿದ್ದವನು ಇಂದಲ್ಲ ನಾಳೆ ನನಗೆ ಒಂದು ಬೆಳಕು ಕಾಣಬಹುದೇನೋ, ನನ್ನ ಎಲ್ಲ ಸಹೋದರರ ಸಾವಿಗೆ ಸೇಡಿ ತೀರಿಸಿಕೊಳ್ತಕ್ಕಂಥ ಸಂದರ್ಭ ಬರಬಹುದೇನೋ. ಸೆರೆಮನೆಯಲ್ಲಿ ಅವರಿದ್ದು ಸಾಯ್ತಾ ಇದ್ದಾಗ ಒಮ್ಮೆ ದುರ್ಯೋಧನ ಹಾಗೆ ಬಂದಿದ್ದ, ನೋಡ್ಕೊಂಡು ಹೋಗೋಣ ತನ್ನ ಶತ್ರುಗಳು ಹೇಗಿದ್ದಾರೆ. ಯಾಕೆ ಶತ್ರುತ್ವವಂತೋ ಮಹಾಭಾರತದಲ್ಲಿ ವಿವರಣೆ ಇಲ್ಲ, ಅಥವಾ ಈ ಕಥೆ ಸಂಪೂರ್ಣವಾಗಿ ಮಹಾಭಾರತದಲ್ಲಿಯೂ ಇಲ್ಲ. ಬಹಳ ಪ್ರಚಲಿತವಾಗಿರತಕ್ಕ ಕಥೆ ಇದು. ಇಲ್ಲದೇ ಶಕುನಿ ಯಾಕೆ ಹಾಗೆ ಮಾಡ್ತಾ ಇದ್ದ ಅನ್ನುವುದಕ್ಕೆ ಒಂದು ತರ್ಕ ಇದೆ. ನೋಡ್ತಾನೆ ಸುಮಾರು 80-85 ಸತ್ತು ಹೋಗ್ಬಿಟ್ಟಿದ್ದಾರೆ, ಯಾರೋ ಕೆಲವರು ಮಾತ್ರ ಓಡಾಡ್ತಾ ಇದ್ದಾರೆ. ಓಡಾಡ್ಲಿಕ್ಕೂ ಇಲ್ಲ, ಬಿದ್ಕೊಂಡ್ಬಿಟ್ಟಿದ್ದಾರೆ. ಶಕುನಿಯೊಬ್ಬನು ನರಪೇತಲನಾಗಿದ್ರು ಇದ್ದಾನೆ ಅಲ್ಲಿ. ಸ್ವಾಮಿ ನಮಸ್ಕಾರ ಅಂದವನು ಶಕುನಿ ದುರ್ಯೋಧನನಿಗೆ. ಸಾಯಿ ಅಂತ ಹೇಳೋಗ್ಬಿಟ್ಟು ಇನ್ನೊಂದಷ್ಟು ದಿವಸ ಬಿಟ್ಟು ಬಂದ. ಕೇವಲ 4-5 ಜನ ಇದ್ದಾರೆ, ಶಕುನಿ ಒಬ್ಬನೇ ಇದ್ದಾನೆ. ಸ್ವಾಮಿ ನಮಸ್ಕಾರ, ನನಗೆ ಬಿಡುಗಡೆ ಮಾಡಿ, ನಾನು ನಿಮ್ಮ ಸೇವಕನಾಗಿರ್ತೀನಿ ಅಂದ. ಅಲಕ್ಷ್ಯ ಮಾಡಿ ಹೋದ. ಕೊನೆಗೆ ಅವನಿಗೆ ವರ್ತಮಾನ ಬಂತು, ಎಲ್ಲರೂ ಸತ್ತು ಹೋಗಿಬಿಟ್ಟಿದ್ದಾರೆ, ಅವನು ನರಪೇತ್ಲ ಬಿಟ್ಟರೆ ಇನ್ಯಾರೂ ಇಲ್ಲ. ದುರ್ಯೋಧನಿಗೆ ಅನ್ನಿಸ್ತು, ಇವರು ಮಾಡಿದ ಅನ್ಯಾಯಕ್ಕೆ ನಾನು ಶಿಕ್ಷೆ ಕೊಟ್ಟಿದ್ದೇನೆ, ಇವನೊಬ್ಬನಿದ್ದಾನಲ್ಲ, ಇವನೊಬ್ಬನ ನಾನು ಸೇವಕ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಶಕುನಿಯನ್ನ ತನ್ನ ಹತ್ತಿರ ಇಟ್ಟುಕೊಂಡು ಬಿಟ್ಟು ಮುಂದೆ ನಡೆದಂತಹ ದುರ್ಯೋಧನನ ಇಡೀ ಪ್ರಪಾತ ಪತನಕ್ಕೆ ಶಕುನಿಯೇ ಕಾರಣನಾಗಿಬಿಟ್ಟು. ಅವನಿಗೆ ಅಕ್ಷವಿದ್ಯೆ ಗೊತ್ತಿತ್ತು, ಅಂದರೆ ದ್ಯೂತ ಆಡತಕ್ಕಂಥ ಗುಟ್ಟು ಗೊತ್ತಿತ್ತು. ನಮ್ಮ ಧರ್ಮರಾಯನಿಗೆ ಪೆದ್ದಣ್ಣಿಗೆ ಗುಟ್ಟು ಗೊತ್ತಿರಲಿಲ್ಲ, ಅವನ ಚಪಲ ಜಾಸ್ತಿ. ಮತ್ತೆ ಈ ಎರಡೂ ಸಂದರ್ಭಗಳನ್ನು ನೋಡಿದ ಶಕುನಿ ಮತ್ತು ಧರ್ಮರಾಯರನ್ನು ಹೋಲಿಸಿದಾಗ, ದುರ್ಯೋಧನನ ಕೇಂದ್ರವನ್ನು ಇಟ್ಟುಕೊಂಡು ನೋಡಿದಾಗ, ದುರ್ಯೋಧನ ಶತ್ರುಶೇಷವನ್ನು ಹತ್ತಿರ ಸೇರಿಸಿಕೊಂಡು ಬಿಟ್ಟ. ಯಾರನ್ನ ಸಂಪೂರ್ಣವಾಗಿ ಮರ್ದನ ಮಾಡಿಬಿಡಬೇಕು ಅಂತ ಸೆರೆಮನೆಯಲ್ಲಿ ಹಾಕಿ ನೂಕಿದ್ದನೋ ಅಂತ ಒಬ್ಬನು 100 ಜನ 99 ಜನ ಸಾಯಿಸಿಬಿಟ್ಟಿದ್ದೀನಲ್ಲೇ, ಇನ್ನೊಬ್ಬನಿದ್ರೇನಂತೆ. ಆ ಒಬ್ಬನನ್ನು ಸೇರಿಸಿಕೊಂಡ. ಸೈಂಧವ ಅಲ್ಲಿ ಬೆಳಗ್ಗಿನಿಂದ ಕಾದಿದ್ದಾನೆ, ಕೊನೆಯ ಕ್ಷಣದಲ್ಲಿ ಎದ್ದು ಬಂದ್ಬಿಟ್ಟ. ದುರ್ಯೋಧನ ಪತನ ಆಗೋಯ್ತು. ಇಲ್ಲಿ ಶಕುನಿಯನ್ನ ದುರ್ಯೋಧನ ಒಬ್ಬನು ತಾನೇ ಅಂತ ಸೇರಿಸ್ಕೊಂಡ್ಬಿಟ್ಟ. ಆ ಒಬ್ಬನು ತಾನೇ ಅಂತ ಸೇರಿಸಿಕೊಂಡಿದ್ದು ಮುಂದಿನ ಇಡೀ ಆತನ ಪತನಕ್ಕೆ ಕಾರಣ ಆಗಿಬಿಟ್ಟು. ದುರ್ಯೋಧನ ನಿರ್ವಿಣ್ಣನಾಗಿದ್ದಾಗ, ಧರ್ಮರಾಯನನ್ನ ಸೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ತೀರ್ಮಾನವಾಗಿದ್ದಾಗ, ಪಾಂಡವರು ಬೆಳೆಯುತ್ತಾ ಇದ್ದಾಗ, ಅದರಲ್ಲಿಯೂ ರಾಜಸೂಯ ಯಾಗದಲ್ಲಿ ದುರ್ಯೋಧನ ಮಹಾ ಅಪಮಾನಿತನಾಗಿ ಬಂದು ಬಿಟ್ಟಿದ್ದಾಗ, ದ್ರೌಪದಿ ಸ್ವಯಂವರದಲ್ಲಿ ದುರ್ಯೋಧನ ಸೋತು ಹೋಗಿದ್ದಾಗ, ಅರ್ಜುನನ ಬಿಲ್ಲಿನ ಚಮತ್ಕಾರಕ್ಕೆ, ದುರ್ಯೋಧನ ಮಾಡಿದಂತಹ ಯಾವುದೇ ಕೃತ್ಯಗಳಿಗೂ ಪಾಂಡವರು ಸಾಯದೇ ಇದ್ದಾಗ ಒಂದು ದಿವಸ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ಬಿಟ್ಟ, ವಿಷಣ್ಣನಾಗಿ ಬಿಟ್ಟ, ನಿರ್ವಿಣ್ಣನಾಗಿ ಬಿಟ್ಟ. ನನಗೆ ಬದುಕಿದ್ದೇನು ಪ್ರಯೋಜನ? ನನ್ನ ಶತ್ರುಗಳನ್ನು ನಾನು ಮರ್ದನ ಮಾಡೋದಕ್ಕೆ ಆಗದೇ ಇದ್ದಾಗ ಯಾಕೆ ಬದುಕಬೇಕು? ನಾನು ಪ್ರಾಯೋಪವೇಶ ಮಾಡಿಬಿಡ್ತೀನಿ. ನನಗೆ ಅವರ ಏಳಿಗೆಯನ್ನು ಕಂಡು ಸಹಿಸ್ಲಿಕ್ಕೆ ಆಗಲ್ಲ. ಆತ್ಮೀಯರೇ, ನಾವು ಮಾಡತಕ್ಕಂಥ ಬಹಳ ದೊಡ್ಡ ದೋಷ ಇದು. ನಮಗಿನ್ನ ದೊಡ್ಡವರು ಯಾರಾದರೂ ಇದ್ದಾರೆ ಎಂದರೆ, ಅಥವಾ ನಮ್ಮ ಜೊತೆಗೆ ಸ್ಪರ್ಧೆ ಮಾಡೋರು ಗೆಲ್ಲುತ್ತಾ ಇದ್ದಾರೆ ಎಂದರೆ, ನಾವು ಒದ್ದಾಡ್ತಾ ಕೂತ್ಕೊಂಡ್ರಾಗಲ್ಲ. ಅಥವಾ ಅವ್ರ ಕಾಲು ಮುರಿಬೇಕು ಅಂತಂದ್ರೆ ಪ್ರಯೋಜನ ಇಲ್ಲ, ನಮ್ಮ ಕಾಲ ಯಾರು ಮುರಿದ್ಬಿಡ್ತಾರೆ. ನಮಗಿನ್ನ, ಅದರಲ್ಲಿಯೂ ಕೌರವನ ಸಂದರ್ಭದಲ್ಲಿ ಆತನ ಸ್ಪರ್ಧಿಗಳು ಶಕ್ತರಾಗ್ತಾ ಇದ್ದರೆ ದುರ್ಯೋಧನ ಏನು ಮಾಡಬೇಕು? ತಪಸ್ಸು ಮಾಡಬೇಕು. ಎಂಥ ತಪಸ್ಸು ಮಾಡಬೇಕು? ಅಸ್ತ್ರಶಸ್ತ್ರ ವಿದ್ಯೆಯಲ್ಲಿ ತಾನು ನಿಪುಣನಾಗಿ ಬಿಡಬೇಕು. ತನ್ನ ತಮ್ಮಂದಿರಿಗೆಲ್ಲ ತಪಸ್ಸಿನ ದೀಕ್ಷೆ ಕೊಡಬೇಕು. ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಬೇಕು, ಹೆಚ್ಚು ಹೆಚ್ಚು ಶಿಕ್ಷಣ ತಗೋಬೇಕು, ಹೆಚ್ಚು ಹೆಚ್ಚು ತರಬೇತಿ ತಗೋಬೇಕು. ಅವರಿಗಿನ್ನ ಇವರು ದೊಡ್ಡವರಾಗಬೇಕು. ಅರ್ಜುನ ಅದೇ ಮಾಡಿದ್ದು. ಮುಂದೆ ಅರಣ್ಯವಾಸಕ್ಕೆ ಬಂದಾಗ 14 ವರ್ಷಗಳ ನಂತರ, 14 ಅಲ್ಲ 12 1 13 ವರ್ಷಗಳ ನಂತರ ನಾವು ಬಂದಾಗ ಇವರೇನಾದರೂ ರಾಜ್ಯ ಕೊಡಲ್ಲ ಅಂತ ತರಲೆ ಮಾಡಿದ್ರೆ ಹೇಗೆ? ಏನ್ ಮಾಡಬೇಕು? ತಪಸ್ಸು ಮಾಡಬೇಕು. ತಪಸ್ಸು ಮಾಡಿ ಅಸ್ತ್ರಗಳನ್ನು ಸಂಗ್ರಹಿಸಬೇಕು. ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿ ನಮ್ಮ ಬಲವನ್ನು ವೃದ್ಧಿ ಮಾಡಿಕೊಂಡು ಆಮೇಲೆ ಕೌರವವನ್ನು ಎದುರಿಸಬೇಕು. ಹೀಗಾಗಿ ಅರ್ಜುನ ತಪಸ್ಸು ಮಾಡೋದಕ್ಕೆ ಇಂದ್ರಕೀಲಕ್ಕೆ ಹೋದ. ಅಲ್ಲಿ ಇದೇ ಈಶ್ವರನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ತಗೊಂಡು ಬಂದ. ಹಾಗೆ ನೋಡಿದ್ರೆ ಕೌರವರ ಕಡೆಯಲ್ಲಿ ಸೈಂಧವ ತಪಸ್ಸು ಮಾಡಿದ.
ಈಶ್ವರನ ವರವನ್ನು ಪಡೆದ. ದುರ್ಯೋಧನ ಮಾಡಿದ್ದೇನು? ದುರ್ಯೋಧನ ಬರೀ ಹೊಟ್ಟೆ ಕಿಚ್ಚು. ತನ್ನ ವೈರಿಗಳು, ತನ್ನ ಸ್ಪರ್ಧಿಗಳು ಏಳ್ತಾ ಇದ್ದಾರೆ, ಗೆಲ್ಲುತ್ತಾ ಇದ್ದಾರೆ, ವೃದ್ಧಿಯಾಗ್ತಾ ಇದ್ದಾರೆ ಅಂದರೆ ಅವ್ರನ್ನ ಹೇಗಾದರೂ ಮಾಡಿ ಸಾಯಿಸಬೇಕು ಅಂತಿದ್ದೇ ವಿನಃ ಹೇಗೆ ಸಾಯಿಸುವ ಮಾರ್ಗದಲ್ಲಿ ತಾನು ತಪಸ್ಸು ಮಾಡಿ ತನ್ನವರಿಗೆ ತರಬೇತಿ ಕೊಟ್ಟು ಅದ್ಭುತ ಯೋಧರನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನುವ ಕಲ್ಪನೆಯೇ ಅವನಿಗೆ ಇರಲಿಲ್ಲ. ಸುಲಭವಾದ ಮಾರ್ಗ ಬೇಕಾಯಿತು. ಏನು ಆಗ ಶಕುನಿ ಕಾಯ್ತಾ ಇದ್ದ ಈ ದುರ್ಯೋಧನನ್ನು ಹಾಳು ಮಾಡಲಿಕ್ಕೆ. ಅವನು ಹೇಳಿದ, ನಿನ್ನ ವೈರಿಯಾಗಿರತಕ್ಕಂತಹ ಧರ್ಮರಾಯನಿಗೆ ಒಂದು ದೌರ್ಬಲ್ಯ ಇದೆ ಕಣಯ್ಯ. ಅವನಿಗೆ ಬಯಕೆ ಜಾಸ್ತಿ, ಅಥವಾ ಬಹಳ ಗ್ರಾಮ್ಯ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಅವನಿಗೆ ತೆವಲು ಜಾಸ್ತಿ, ದ್ಯೂತ ಆಡುವುದರಲ್ಲಿ ವಿಷಯಾಸಕ್ತಿ. ಮಹಾಭಾರತದ ಮತ್ತೊಂದು ಸಂದೇಶ ಅದು. ಇಡೀ ಪಾಂಡವರು ಅಂತಹ ಧಾರ್ಮಿಕರು ಹಾಗೆ ಕಷ್ಟಪಡಬೇಕಾಗಿದ್ದಕ್ಕೆ ಅವರು ಯಾವುದೋ ಒಂದು ವಿಷಯಕ್ಕೆ ತುತ್ತಾದರು, ಯಾವುದೋ ಒಂದು ದ್ಯೂತಕ್ಕೆ ತುತ್ತಾದರು. ಮನುಷ್ಯನನ್ನ ಬೀಳಿಸಲಿಕ್ಕೆ ಈ ಮಾಯೆ ಹಲವಾರು ಸಾಧನಗಳನ್ನು ಇಟ್ಟಿದೆ. ಮದ್ಯ ಆಗಿರಬಹುದು, ವೇಶ್ಯೆ ಆಗಿರಬಹುದು, ದ್ಯೂತ ಆಗಿರಬಹುದು. ಆ ದ್ಯೂತ ಬಹಳಷ್ಟು ಜನರನ್ನು ಎಳೆಯುತ್ತೆ. ಸಮಾಜದಲ್ಲಿ ಜೂಜಾಡ್ತಾ ಇದ್ದಾನೆ ಏನ್ ಮಹಾ, ಒಂದೊಂದ್ಸಲ ಸಮಾಜದಲ್ಲಿ ಜೂಜಾಡುವವನಿಗೆ ಮಾನ್ಯತೆ. ಬೆಂಗಳೂರಿನಂಥ ಪಟ್ಟಣದಲ್ಲಿ ಕುದುರೆ ಜೂಜೆ ಬಹಳ ದೊಡ್ಡದು. ಆ ಕುದುರೆ ಜೂಜಾಡತಕ್ಕಂಥ ಕೋಟಿ ಜನರಲ್ಲಿ 90 ಲಕ್ಷ ಜನ ಸತ್ತೋಗಿದ್ದಾರೆ, ದರಿದ್ರರಾಗಿದ್ದಾರೆ, ಕೋಟ್ಯಧೀಶರೆಲ್ಲ ಭಿಕಾರಿಗಳಾಗಿ ಬಿಟ್ಟಿದ್ದಾರೆ. ಅದನ್ನು ನೋಡ್ತಾನೆ ಆ ಕುದುರೆ ಬಾಲಕ್ಕೆ ನಾವು ದುಡ್ಡು ಕಟ್ತಾ ಇರ್ತೀವಿ. ಪಾಂಡವರು ಹೇಳ್ತಾ ಇದ್ದಾರೆ, ವ್ಯಾಸ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಯಾರು ದ್ಯೂತವನ್ನು ಆಡುತ್ತಾರೆಯೋ ಅವರು ನಶಿಸಿ ಹೋಗ್ತಾರೆ. ಧರ್ಮರಾಯನಿಗೆ ಈ ಚಪಲ, ದ್ಯೂತ ಆಡೋಣ. ಆತನ ದೌರ್ಬಲ್ಯ ಶಕುನಿಗೆ ಗೊತ್ತಿತ್ತು. ಶಕುನಿ ಆ ವಿದ್ಯೆಯನ್ನು ಚೆನ್ನಾಗಿ ಕಲಿತು ಬಿಟ್ಟಿದ್ದ. ಕಲ್ತವನು ಕರೀತಾನೆ ದುರ್ಯೋಧನನಿಗೆ ಹೇಳಿ, ಧರ್ಮರಾಯನ್ ಕರಸಯ್ಯ, ಧರ್ಮರಾಯನ್ ಸೋಲಿಸಿಬಿಡೋಣ, ನೀನು ರಾಜ ಆಗ್ಬೋದು. ಅವಾಗ ಆ ಶಕುನಿಯ ಮಾತು ದುರ್ಯೋಧನಿಗೆ ಪಕ್ವವಾಗಿಬಿಡ್ತು. ತಪಸ್ಸು ಮಾಡಲಿಲ್ಲ ಅವನು, ಕೆಟ್ಟ ಮಾರ್ಗವನ್ನು ಹಿಡಿದ. ಅನ್ಯಾಯವಾಗಿರತಕ್ಕಂಥ ದ್ಯೂತವನ್ನು ಆಶ್ರಯಿಸಿ ಜೂಜಿನಲ್ಲಿ ಧರ್ಮರಾಯನನ್ನು ಸೋಲಿಸ್ತೀನಿ ಅಂತ ಅಂದುಕೊಂಡನೇ ವಿನಃ ಯುದ್ಧ ಮಾಡಿ ಗೆಲ್ತೀನಿ, ಅದು ನನ್ನ ಕ್ಷಾತ್ರ ಧರ್ಮ. ಅದು ಯಾವನಾದರೂ ಒಬ್ಬ ಬ್ರಾಹ್ಮಣ ಮಹಾ ವಿದ್ವಾಂಸನಾಗಿದ್ದಾನೆ ಅಂತಂದ್ರೆ ಅವನು ಬಾಯಿ ಬಿಟ್ರೆ ಶ್ಲೋಕ ಪರಂಪರೆ ಬರುತ್ತೆ, ವೇದಾಧ್ಯಯನ ಅವನಿಗಾಗಿದೆ ಅಂತಂದ್ರೆ ಅವನು ನೋಡಿ ಇನ್ನೊಬ್ಬನ ಹೊಟ್ಟೆ ಕಿತ್ಕೊಂಡು ಇವನ್ ಏನ್ ಮಾಡೋಣ ಅಂದ್ರೆ ಅವನಿಗಿನ ಚೆನ್ನಾಗಿ ಇವನ ಅಧ್ಯಯನ ಮಾಡಬೇಕು. ಅದು ಬಿಟ್ಟು ಅವನಿಗೆ ಹೊಟ್ಟೆ ನೋವು ಬರೋ ಔಷಧಿ ಕೊಡೋದು, ಅದು ಮಲಕೊಂಡಿದ್ದಾಗ ಏನೋ ಮಾಡೋದು, ಅಥವಾ ಅವನ ಪರವಾಗಿ ವಿರುದ್ಧವಾಗಿ ಪ್ರಚಾರ ಮಾಡೋದು, ಇದನ್ನು ಮಾಡಿ ಅವನಿಗೆ ಕೆಳಗಿಳಿಸಿದರೆ ಇವನಿಗೆ ಬಂದಿದ್ದೇನು. ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.